ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. 2 ವರ್ಷ ಆಯಿತು ಗಾಯ್ಸ್. 2 ವರ್ಷ ಏನು ಬಂದಿರಲಿಲ್ಲ, ಒಂದೇ ಒಂದು ಅಪ್ಡೇಟ್ಸ್ ಆಗಿ ಕೊಟ್ಟಿರಲಿಲ್ಲ ಟಾಕ್ಸಿಕ್ ಮೂವಿ ಕಡೆಯಿಂದ. ಸೊ ಇವತ್ತು ಬರ್ತಡೇ ಇರೋದ್ರಿಂದ ಸೊ ಟಾಕ್ಸಿಕ್ ಬರ್ತಡೇ ಪೀಕ್ ಅಂತ ಒಂದು ಬಿಟ್ಟಿದ್ದಾರೆ. ಸೊ ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಲ್ಟಿಮೇಟ್ ಆಗಿ ಇದೆ ಅನ್ಕೋತೀನಿ. ಸೊ ಈಸ್ ಕೇರ್ಲೆಸ್ಸಿಂಗು, ಆ ಆ್ಯಟಿಟ್ಯೂಡು, ಆ ಲುಕ್ನೆಸ್ಸು. ಬಟ್ ಆ ಲೈಟ್ರ್ ಹಚ್ಕೊಂಡಾಗದೆ ಗೊತ್ತಾಯ್ತು ಹೆವಿ ಕೇರ್ಲೆಸ್ ಆಗಿದ್ದಾರೆ ಈ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಅಂತ. ಸಗಲಾಗಿದೆ ಕ್ಯಾರೆಕ್ಟರ್ ಮಾತ್ರ. ಬಟ್ ಅವ್ರ ಸ್ಟೈಲಿಸ್ಟು, ಆ ಲುಕ್ಕು, ಆ ಹಾರ್ಸಮ್ಮು, ಇದು ಅನ್ಸುತ್ತೆ ನನ್ನ ಪ್ರಕಾರ ಬಿಕಾಸ್ ಇವರು ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿ ಆಕ್ಟಿಂಗ್ ಮಾಡಿರ್ಬೋದು ಅಂತ ನನಗನ್ಸುತ್ತೆ. ಖಂಡಿತವಾಗ್ಲೂ 2 ವರ್ಷ ತಗೊಂಡು ಒಂದು ಒಳ್ಳೆ ಕಥೆನ ಹುಡುಕಿದ್ದಾರೆ. ಹೆಂಗೆ ಕೆದಕಿ ಹೆಂಗೆ ನಿಧಿ ಹುಡುಕ್ತಾರಲ್ಲ, ಸೊ ಅದೇ ಥರ ಒಳ್ಳೆ ಕಥೆನ ಹುಡುಕಿಕೊಂಡು ಬಂದಿದ್ದಾರೆ. ಖಂಡಿತವಾಗ್ಲೂ ಸಿನಿಮಾದಲ್ಲಿ ನಿರೀಕ್ಷೆ ಇರೋದಿಲ್ಲ, ಅನಿರೀಕ್ಷೆ ಇರೋದಿಲ್ಲ. ನೀವು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿರ್ತೀರಲ್ಲ ಅದು 10ರಷ್ಟು ಸಿನಿಮಾ ಇರುತ್ತೆ ನನ್ನ ಪ್ರಕಾರ ಅಂತ. ಇದು ಖಂಡಿತ ಆಕ್ಚುಲಿ ಬಂದು ಈ ಸಿನಿಮಾದಲ್ಲಿ ಅಪ್ಡೇಟ್ ಏನಂದ್ರೆ ಸಿನಿಮಾದಲ್ಲಿ ಇನ್ನೂ ಎಷ್ಟೋ ಪೋರ್ಷನ್ಗಳನ್ನ ತೆಗಿಬೇಕಾಗಿತ್ತು. ತೆಗ್ದಿದ್ರೆ ನಿಮಗೆ ಒಂದು ಫ್ರೋಮೋ ಅಂತ ಬರ್ತಿತ್ತು. ಬಟ್ ಈ ಸಿನಿಮಾ ಈ ಬರ್ತಡೇಗೆ ಈ ದಿನದಲ್ಲಿ ಆಗಿರೋಷ್ಟು ಶೂಟ್ಗಳಲ್ಲಿ ನೋಡಿದ್ರೆ ಅವರು ಫ್ರೋಮೋ ಅಂತ ಕೊಡೋವಂಥ ಶಾರ್ಟ್ಗಳು ಇನ್ನೂ ತೆಗ್ದಿಲ್ಲ. ಇನ್ನು ಆ ಸೀನ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದು. ಹಾಗಾಗಿ ಎಷ್ಟೋರ್ಗೆ ಏನು ಅನಿಸಿದೆ, ಸೊ ನನ್ನ ಬರ್ತಡೇ ಅಂದಮೇಲೆ ಒಂದು ಅಭಿಮಾನಿಗೆ ಒಂದು ಏನಾದರೂ ಕೊಡಬೇಕಲ್ಲ ಅನ್ನೋ ಥಾಟ್ ಹಿಡ್ಕೊಂಡು ಒಂದು ಜಸ್ಟ್ ಓಕೆ ಅವ್ರಿಗೋಸ್ಕರ ಏನಾರು ಒಂದು ಬಿಟ್ಕೊಡೋಣ, ಅಂದರೆ ಎಂಜಾಯ್ ಮಾಡಲಿ ಅನ್ನೋದಕ್ಕೋಸ್ಕರ ಒಂದು ಟಾಕ್ಸಿಕ್ ಬರ್ತಡೇ ಅನ್ನೋ ಪೀಕ್ನ ತಗೊಂಡು ಕೊಟ್ಟಿದ್ದಾರೆ. ಅದನ್ನ ಆದರೆ ಒಂದು ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ, ಸಗದಾಗಿತ್ತು. ಅಟ್ಲೀಸ್ಟ್ ಒಂದಾರ ಕೊಡೋಣ ಅಂತ ಕೊಟ್ಟಿದ್ದಾರೆ. ಹಾಗೆ ವಿಶ್ ಹ್ಯಾಪಿ ಬರ್ತಡೇ. ನೀವು 100 ವರ್ಷ ಕಾಲ ಸುಖವಾಗಿ ಬಾಳಿ. ಅಭಿಮಾನಿಗಳಿಗೋಸ್ಕರ ಒಳ್ಳೊಳ್ಳೆ ಸಿನಿಮಾ ಮಾಡೋದು ನೀವು ಕೂಡ ಚೆನ್ನಾಗಿರಿ, ನಿಮ್ಮ ಫ್ಯಾಮಿಲಿ ಕೂಡ ಚೆನ್ನಾಗಿರಲಿ. ನಾನಂತೂ ಸಿನಿಮಾ ವೆಯ್ಟ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ಗೈಸ್, ಓಕೆನಾ? ಪ್ಲೀಸ್ ಗೈಸ್, ವಿಡಿಯೋ ಎಲ್ಲ ನೋಡ್ತೀರಾ, ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಮಾಡಲ್ಲ, ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಹಾಗೆ 1 ಸೆಕೆಂಡ್ ವಿಶ್ ಹ್ಯಾಪಿ ಬರ್ತಡೇ ರಾಕಿಂಗ್ ಸ್ಟಾರ್ ಯಶ್ ಅವರೇ. ನೀವು ಒಳ್ಳೊಳ್ಳೆ ಸಿನಿಮಾ ಕೊಟ್ಟು ಇನ್ನೂ ದೊಡ್ಡ CEO ಆಗಿ, ಓಕೆನಾ? ಬಾಯ್ ಗೈಸ್.